ಮುಖಂಡರಾಗಿರ್ತಕ್ಕಂಥ ಎಸ್.ಎಲ್. ನಾಗಸಮ್ಮಣ್ಣವರ ನೇತೃತ್ವದಲ್ಲಿ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿ ಪಕ್ಷವನ್ನ ಬಲಪಡಿಸ್ತಾ ಇದ್ದಾರೆ. ಈ ಒಂದು ಪಕ್ಷಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೂ, ನಮ್ಮ ಹಿರಿಯರಿಗೂ, ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಸಬಾ ಕಾಮಸಮುದ್ರಂ ರಸ್ತೆಯ ಕೆಸನಹಳ್ಳಿ ಪಂಚಾಯಿತಿಗೆ ಸೇರಿರ್ತಕ್ಕಂಥ ತಟ್ನಹಳ್ಳಿ ಮತ್ತು ರಾಮಲಿಂಗಾಪುರದ ಅನೇಕ ಬಿಜೆಪಿ ನಾಯಕರುಗಳು, ಮಾಜಿ ಸದಸ್ಯರುಗಳು, ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ನಮ್ಮ ಮಲ್ಲೇಶ್ ಚಿಕ್ಕವಲವಾದಿಯ ಮಲ್ಲೇಶ್ ಅವರ ಸಾರಥ್ಯದಲ್ಲಿ ನಮ್ಮ ಪಕ್ಷಕ್ಕೆ ಈಗಾಗಲೇ ಒಂದು ವಾರದಿಂದ ಬಂದು ಸಹ ನಾವು ಪಕ್ಷ ಸೇರ್ಪಡೆ ಆಗ್ತೀವಿ, ನಿಮ್ಮೊಟ್ಟಿಗೆ ಇರ್ತೀವಿ, ಇನ್ನು ನಾವು BJPಯಲ್ಲಿ ಇದ್ವಿ, ಆದರೆ ನಮಗೆ ನಿಮ್ಮೊಟ್ಟಿಗೆ ಇರಬೇಕು ನಾವು ಅಂತೇಳಿ ನಾನು ಆತ್ಮೀಯವಾಗಿ ಒಂದು ಬರಮಾಡ್ಕೊಂಡು ಬನ್ನಿ, ಖಂಡಿತ ಬನ್ನಿ, ನಾವೆಲ್ಲ ಒಟ್ಟಿಗೆ ಹೋಗೋಣ. ಈಗಾಗಲೇ ಆ ರಾಮಲಿಂಗಾಪುರ ಆಗ್ಬೋದು, ತಟ್ನಹಳ್ಳಿ ಆಗ್ಬೋದು, ಎಲ್ಲ ಕೆಲಸಗಳನ್ನು ಮುಗಿಸ್ತಾ ಬಂದಿದ್ದೆ. ಇವತ್ತು ತಟ್ನಹಳ್ಳಿಗೆ ಸಿಮೆಂಟ್ ರಸ್ತೆಯನ್ನು ಕೊಟ್ಟಿದ್ದೀನಿ. ಇದರೊಟ್ಟಿಗೆ ಬಂಗಾರಪೇಟೆಯಿಂದ ಇವತ್ತು ನೀವು ರೈಲ್ವೆ ಸ್ಟೇಷನಿಂದ ರಾಮಲಿಂಗಾಪುರಕ್ಕೆ 10 ನಿಮಿಷದಲ್ಲಿ ಹೋಗ್ಬೋದು. ಹಿಂದೆ ರಸ್ತೆ ಇಲ್ಲದೆ ಇರುವಾಗ ನೀವು ಭಾಳಷ್ಟು ಕಷ್ಟಪಡ್ತೀವಿ, ಮಳೆ ಬಂದ್ರಂತೂ ಭಾಳಷ್ಟು ಕಷ್ಟಪಡ್ತಾ ಇದ್ದೀವಿ. ಇವತ್ತು ಆ ದೇಶದಲ್ಲಿ ಡಬಲ್ ರಸ್ತೆ ಆಗಿಬಿಟ್ರೆ ನಿಮ್ಗೆ ಕರೆಕ್ಟಾಗಿ 10 ನಿಮಿಷ ಅಲ್ವಾ? ನೀವೆಲ್ಲ ಬಂಗಾರಪೇಟೆದಂಗೆ ಅವಾಗ. ಯಾಕಂದ್ರೆ ಯಾಕೆ ಈ ಮಾತು ಹೇಳ್ತೀವಿ ಅಂದರೆ, ರಾಮಲಿಂಗಾಪುರ ಒಂದು ಚರಿತ್ರೆ ಇರ್ತಕ್ಕಂಥ ಗ್ರಾಮ. ಅಲ್ಲಿರ್ತಕ್ಕಂಥವರೆಲ್ಲ ಕೂಡ ಪೈಂಟರ್ಸು, ಕಾರ್ಪೆಂಟರ್ಸು, ನೀವು ಮನೆಯನ್ನು ಸುಂದರವಾಗಿ ಚಿತ್ರಣ ಮಾಡ್ತಕ್ಕಂಥ ಹಾಗಾಗಿ ನೀವು ಬೆಳಗಿನ ಜಾವ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತೀರಿ, ಅಲ್ಲಿ ಕೆಲಸ ಮಾಡ್ತೀರಿ, ದಿನ ಕೂಡ ಓಡಾಟ ಮಾಡ್ತೀರಿ. ರಸ್ತೆಗಳು ಸುಗಮವಾಗಿದ್ದರೆ ನಿಮಗೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಿಮಗೆ ಕುಡಿಯುವ ನೀರು ಮಾಡಿಕೊಟ್ಟಿದ್ದೀನಿ, ಐಮಾಸ್ ಕೊಟ್ಟಿದ್ದೀನಿ, ಸಿಮೆಂಟ್ ರಸ್ತೆ ಕೊಟ್ಟಿದ್ದೀನಿ, ನಿಮ್ಮ 3 ರಸ್ತೆ ಮಾಡ್ತಾ ಇದ್ದೀನಿ. ದೇಶದಲ್ಲಿ ರಸ್ತೆ ಒಂದು ತಿಂಗಳ ಕೊಟ್ಬಿಟ್ರೆ ನೀವು ಟೌನ್ ಇದ್ದಂಗೆನೆ ಅಲ್ವಾ? ಸೊ ಹಾಗಾಗಿ ಇವಾಗೂ ಅಷ್ಟೇ 5 ದಿವಸ ಬಂದ್ಬಿಡ್ತೀವಿ, ಸ್ವಲ್ಪ ಚೆನ್ನಾಗಾಗುತ್ತೆ ಇದು. ಹಾಗಾಗಿ ಇವತ್ತೇ ನಮ್ಮ ಪಕ್ಷ ಸೇರ್ಪಡೆ ಆಗಿದ್ದೀರಿ. ನಮ್ಮ ಬಾಳೆಮನೆಯಪ್ಪ ಅವರು, ನಾರಾಯಣಪ್ಪನವರು, ಶ್ರೀನಿವಾಸ್ ಅವರು, RN ಬಾಬುರವರು, ಚಲಪತಿಯವರು, ಗಜೇಂದ್ರ ಅವರು, ಅಶೋಕ್ ಅವರು, ಮನೆಯಪ್ಪನವರು, ನಮ್ಮ NTR ಅವರು, ಮಂಜೂರವರು, ಸುಬ್ರಹ್ಮಣ್ಯರವರು, ಇನ್ನು ಎಲ್ಲ ಸ್ನೇಹಿತರು ನೀವೆಲ್ಲ ಏನು ಬಂದಿದ್ದೀರಿ, ನಿನ್ನೆಲ್ಲ ಕೂಡ ಮುಂದೆ ನಮ್ಮ ಪಕ್ಷದಲ್ಲಿ ಗೌರವವಾಗಿ ನಡೆಸ್ಕೊಳ್ತೀವಿ. ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಚುನಾವಣೆಗಳಲ್ಲಿ ಇವೆಲ್ಲ ಕೂಡ ನಮ್ಮ ಹಿಂದೆ ಇದ್ದಂಥವು ನೀವೆಲ್ಲ ಸೇರಿಕೊಂಡು ಒಟ್ಟಾರೆಯಾಗಿ ಒಬ್ಬ ಅಭ್ಯರ್ಥಿ ಗೆಲ್ಲಿಸ್ಕೊಂಡ್ರೆ ಇನ್ನಷ್ಟು ನಿಮ್ಮ ಊರುಗಳಿಗೆ ಸೌಲಭ್ಯ ಮಾಡಲಿಕ್ಕೆ, ಸಾಲ ಕೊಡಲಿಕ್ಕೆ, ಸೈಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ಆ ಭಾಗದಲ್ಲಿ ಆ ಪಂಚಾಯತಿಯಲ್ಲಿ ಇವತ್ತು ಆ ಕೆಸರಹಳ್ಳಿ ಸರ್ವೆ ನಂಬರಲ್ಲಿ 3 ಸೀಟ್ಸ್ ಮಾಡಿ, ಅದು ಯಾರಿಗೆ ಸೈಟ್ ಇಲ್ಲ ಅವ್ರಿಗೆ ಕೂಡ ಸೈಟ್ ಕೊಟ್ಟು ಮನೆ ಕಟ್ಕೊಡೋ ಕೆಲಸವನ್ನು ಕೂಡ ಮಾಡ್ತೀವಿ. ಹಾಗಾಗಿ ನಿಮ್ಮ ಏರಿಯಾ ಇನ್ನೊಂದು ಅಭಿವೃದ್ಧಿ ಆಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಪಕ್ಷಕ್ಕೆ ಬಂದಿದ್ದೀರಾ, ನಿಮ್ಮೆಲ್ಲ ಕೂಡ ನಾವು ವಿಶ್ವಾಸವಾಗಿ ಗೌರವಪೂರ್ವವಾಗಿ ನಡೆಸ್ಕೊಳ್ತೀವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪಕ್ಷಕ್ಕೆ ಸ್ವಾಗತ.